1908ರಲ್ಲಿ ಹುಟ್ಟಿದವರು ರಾಮನಗರ ಜಿಲ್ಲೆಯಲ್ಲಿ ವಕೀಲರಾಗಿ. ಆಮೇಲೆ ಮಹಾತ್ಮ ಗಾಂಧೀಜಿಯವರು ಮತ್ತು ಟಂಡನ್ ಅವರ ಇನ್ಫ್ಲೂಯೆನ್ಸ್ ಅಲ್ಲಿ ವಕೀಲಿ ವೃತ್ತಿ ಬಿಟ್ಟು ಸ್ವಾತಂತ್ರ್ಯ ಚಳವಳಿಗೆ ಬಂದರು. 7 ಬಾರಿ ಅವರು ಜೈಲಿಗೆ ಹೋಗಿದ್ರು ಆ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಚಳವಳಿನಲ್ಲಿ. ಆಮೇಲೆ 52ರಿಂದ ನಮ್ಮ ಕರ್ನಾಟಕ ಏಕೀಕರಣ ಆಗಿರೋವರೆಗೂ ಕೂಡ ಮುಖ್ಯಮಂತ್ರಿರಾಗಿದ್ರು 4 ವರ್ಷಗಳ ಕಾಲ. ಬಹಳ ಚಿಕ್ಕ ವಯಸ್ಸಲ್ಲಿ ಆಗಿದ್ರು, 44ನೇ ವಯಸ್ಸಿಗೆ ಮುಖ್ಯಮಂತ್ರಿ ಆಗಿದ್ರು. ವಿಧಾನಸೌಧ ಬರೋದಕ್ಕೆ ಅವರು ಕೂಡ ಕಾರಣಕರ್ತರು. ಅದಕ್ಕೆ ಮುಂಚೆ ಫೌಂಡೇಶನ್ ಹಾಕಿದ್ರು ಕೇಸರಿ ಅವರು, ಬಹಳ ಚಿಕ್ಕದಾಗಿತ್ತು. ಆಮೇಲೆ ಬೆಂಗಳೂರು ನಗರ ಕ್ಯಾಪಿಟಲ್ ಸಿಟಿ, ಇದಕ್ಕೆ ವಿಶಾಲವಾಗಿರ್ಬೇಕು, ದೊಡ್ಡದಾಗಿರ್ಬೇಕು, ಮತ್ತು ಆರ್ಕಿಟೆಕ್ಚರ್ ಚೆನ್ನಾಗಿರ್ಬೇಕು ಅಂತೇಳಿ ದೇಶ ವಿದೇಶಗಳಿಂದ ಆರ್ಕಿಟೆಕ್ಚರ್ ಕರೆಸಿ ಈ ಒಂದು ಬೆಂಗಳೂರು ಯಾರು ಬಂದ್ರೆ ವಿಧಾನಸೌಧ ನೋಡಬೇಕು ಅಂತ ಎಲ್ರಿಗೂ ಸಹಜವಾಗಿ ಅನ್ಸುತ್ತೆ. ಅದಕ್ಕೆ ಕಾರಣಕರ್ತರು ಹನುಮಂತಯ್ಯನವರು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ. ಮತ್ತೆ ಅವರು ರೈಲ್ವೆ ಮಂತ್ರಿ ಆಗಿ ಕೂಡ ಕೆಲಸ ಮಾಡಿದ್ರು. 77ರಲ್ಲಿ ನಾನು ಅವ್ರಿಗೆ, ಆಗ ನಾನಿನ್ನು NSA ಯಲ್ಲಿದ್ದೆ, ಆಗ ನಾನು ಕೂಡ ನಮ್ಮ 78ರಲ್ಲಿ ಆಗ ಬಸವನಗುಡಿ ಕ್ಷೇತ್ರಕ್ಕೆ ಸೇರಿತ್ತು ನಮ್ಮ ಏರಿಯಾ ಎಲ್ಲ. ನಾನು ಕೂಡ ಅವರಿಗೆ ಕೆಲಸ ಮಾಡಿದ್ದೆ. ಆದ್ರೆ ಆ ಬಾರಿ ಅವರು ಸೋತ್ಬಿಟ್ರು. ಮುಂಚೆ ಅವರು 2-3 ಬಾರಿ ಲೋಕಸಭಾ ಸದಸ್ಯರಾಗಿ, ರೈಲ್ವೆ ಸಚಿವರಾಗಿ ಅತ್ಯುತ್ತಮ ಕೆಲಸವನ್ನ ಭಾರತ ದೇಶದಲ್ಲೂ ಮಾಡಿದ್ರು. ಕರ್ನಾಟಕಕ್ಕೂ ಕೂಡ ವಿಶೇಷ ಕೊಡುಗೆಗಳನ್ನ ಆ ಸಂದರ್ಭದಲ್ಲಿ ಕೊಟ್ಟಿದ್ದನ್ನ ನಾವೆಲ್ಲ ಕೂಡ ನೆನ್ಸ್ಕೋಬೇಕು. ಮತ್ತೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಶಾಶ್ವತವಾಗಿ ಉಳಿದಿದೆ. ಸರ್, ಈಗ ಬಜೆಟ್ ಅಧಿವೇಶನ ಶುರುವಾಗುತ್ತೆ. ಶನಿವಾರ ಕೂಡ ನಿಮ್ಮನ್ನ ಮೀಟಿಂಗ್ ಕರೆದಿದ್ರು. ಹೌದಮ್ಮ. ಪ್ರಸ್ತಾವನೆ ಇಟ್ರಿ, ಏನ್ ಬೇಕಿತ್ತು? ಪ್ರಸ್ತಾವನೆ ಬೇಡಿಕೆಗಳು ಜಾಸ್ತಿ ಕೊಡ್ತೀವಿ ನಾವು ಅಲ್ವಾ. ನಮ್ಮ ಬೇಡಿಕೆಗಳು ದೊಡ್ಡದಾಗಿರುತ್ತೆ. ನಮ್ಗೆ ಮುಜರಾಯಿ ಇಲಾಖೆ ಸ್ವಲ್ಪ ತಸ್ತಿಕ್ ಹಣ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಕೇಳಿದ್ದೀನಿ. ಮತ್ತೆ ನಮ್ಮ ಮುಜರಾಯಿ ಇಲಾಖೆಗೆ ಹೆಚ್ಚು ಸ್ವಲ್ಪ, ಯಾಕಂದ್ರೆ ಎಲ್ಲ ಕೂಡ ಸೀಕ್ರೆಟ್ ಟೆಂಪಲ್ಸ್ಗೆ ಎಲ್ಲ ಯಾರು ಕೂಡ ಹೆಚ್ಚು ಹಣ ಒದಗಿಸೋದಿಲ್ಲ. ಅದಕ್ಕೆ ಸ್ವಲ್ಪ ಸೀಕ್ರೆಟ್ಗೆ ಟೆಂಪಲ್ಸ್ಗೆ ಸ್ವಲ್ಪ ಹೆಚ್ಚು ಅನುದಾನ ಬಿಡುಗಡೆ ಮಾಡಿ ಅಂತ ಕೇಳಿದ್ದೀನಿ. ಮತ್ತೆ ನಮ್ದು ಕಾರ್ಯಕ್ರಮಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ಕೂಡ, ಮತ್ತೆ ಕಾಶಿನಲ್ಲಿ ಅಲ್ಲಿ ನಮ್ಮ ಇದ್ದಂಥ ಕನ್ನಡ ಏನಾಗಿದೆ, ಪಕ್ಕದಲ್ಲಿ ಹರಿಶ್ಚಂದ್ರ ಘಾಟ್ ಇತ್ತು. ಅವ್ರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕಾಂಪೌಂಡ್ ಎಲ್ಲ ಬಿದ್ದೋಯ್ತು. ಅದು 100 ವರ್ಷದ ಹಳೆ ಕನ್ನಡ, ಅಲ್ಲಿ ಹೊಸದಾಗಿ ಕನ್ನಡ ಕಟ್ಟಬೇಕು. ಅದಕ್ಕೂ ಕೂಡ ಅನುದಾನ ಕೇಳಿದ್ದೀವಿ. ಮತ್ತೆ ನಮ್ಮ ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟಾಗ ಗೊತ್ತಲ್ಲ, ಈಗ ಇನ್ನೂ ಒಂದು 3,500 ಬಸ್ಸು ಈಗ 15 ವರ್ಷ ಮುಗಿಯುತ್ತೆ. ಅದಕ್ಕೆ ಆಲ್ಟರ್ನೇಟ್ ಬಸ್ಸಸ್ ತಗೋಬೇಕು. ಮತ್ತೆ ನೌಕರರ ಬೇಡಿಕೆಗಳು ಬೇರೆ ಇದೆ. ಅದ್ರ ಮೇಲೆ ಸ್ವಲ್ಪ ವಾಯುವ್ಯ ಕರ್ನಾಟಕಕ್ಕೆ ಹೆಚ್ಚು ಆದ್ಯತೆ ಕೊಡಿ ಅಂತ ಹೇಳಿದೀವಿ. ಮತ್ತೆ ಹಿಂದೆ ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥ ಸಾಲಗಳಿದೆಯಲ್ಲ, ಅದಕ್ಕೂ ಏನಾದರೂ ಒಂದು ಪರಿಹಾರ ಕೊಡಿ ಅಂತ ಕೇಳಿದೀವಿ. ಪಾಸಿಟಿವ್ ಆಗಿ ಅವ್ರ ಮನಸ್ಸಲ್ಲಿ ಸಹಾಯ ಮಾಡಬೇಕು ಅಂತಿದೆ. ನೋಡೋಣ ಏನಾಗುತ್ತೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು ಹೆಚ್ಚು ತೆರಿಗೆ ಕಟ್ಟುವಂತ ರಾಜ್ಯಗಳು ನಮಗ್ ಜಾಸ್ತಿ ಕೊಡಿ ಅಂತ ಕೇಳುವಂಥದ್ದು ಸಣ್ಣತನ, ಆತರ ಕೇಳಬಾರ್ದು, ಜಾಸ್ತಿ ತೆರಿಗೆ ಕಟ್ಟು ಅನ್ನೋಂತ ಆ ರೀತಿ ಮಾತಾಡೋದು ಅವರ ಸಣ್ಣತನ. ಅವರಿಗೆ ಕಾಮನ್ ಸೆನ್ಸ್ ಅಂದ್ರೆ ಸಾಮಾನ್ಯ ಜ್ಞಾನ ಇಲ್ಲದೆ ಇರೋದ್ರಿಂದ ಆ ರೀತಿ ಮಾತಾಡ್ತಾರೆ. ನಮ್ಮ ರಾಜ್ಯದಿಂದ ಸುಮಾರು 4.5 ಲಕ್ಷ ಕೋಟಿ ಕೇಂದ್ರಕ್ಕೆ GST ಮುಖಾಂತರ ಹೋಗುತ್ತೆ. ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ₹1 12 ಪೈಸೆ ಮಾತ್ರ. ನಮ್ಮ ರಾಜ್ಯ ನಾವಿಷ್ಟು ಟ್ಯಾಕ್ಸ್ ಕಟ್ಟಿ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿಗೆ ಹಣ ಕೊಡೋದಿಲ್ಲ, ಕೊಡ್ತಾ ಇರ್ತಕ್ಕಂಥ ಸರಿ ಇಲ್ಲ, ಸ್ವಲ್ಪ ಹೆಚ್ಚು ಕೊಡಿ ಅಂತ ಕೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಅವರೇ ಕರ್ನಾಟಕದವ್ರು ಹಾಕಿದ್ರೆ ಪಿಯೂಷ್ ಗೋಯಲ್ ಅದೇ ರೀತಿ ಹೇಳ್ತಾ ಇದ್ದ. ಹೆಚ್ಚು ನಾವು ತೆರಿಗೆ ಕಟ್ಟೋದೇ ತಪ್ಪಾಗಾದ್ರೆ
ಸಹಜವಾಗಿ ನಾವಿಷ್ಟು ತೆರಿಗೆ ಕಟ್ಟೋರು ಮತ್ತೆ ಇನ್ನೂ ಹೆಚ್ಚು ತೆರಿಗೆ ಹೋಗ್ಬೇಕಲ್ಲ ಮುಂದಿನ ದಿನಗಳಲ್ಲಿ. ಈಗ 4 ಲಕ್ಷ ಕೋಟಿ ಇದೆ, ಮುಂದಕ್ಕೆ 5 ಲಕ್ಷ ಕೋಟಿ ಆಗಬೇಕು, 6 ಲಕ್ಷ ಕೋಟಿ ಆಗಬೇಕು. ಜೊತೆಗೆ ನಮ್ಮ ರಾಜ್ಯಗಳನ್ನು ಅಭಿವೃದ್ಧಿ ಆಗಬೇಕು. ಮತ್ತೆ ಟ್ಯಾಕ್ಸ್ ಇಂದ ಬೇರೆ ಕಡಿಮೆ ಆದಾಯ ಇರ್ತಕ್ಕಂಥ ರಾಜ್ಯಗಳು ಕೂಡ ಅಭಿವೃದ್ಧಿ ಆಗಬೇಕು. ಏನು ಒಕ್ಕೂಟದ ವ್ಯವಸ್ಥೆ ಅಲ್ವಾ ಇದು? ಹಣ ಅಂತ ಕೇಳಿಲ್ಲ, ಪ್ರೋಗ್ರಾಮ್ಸ್ ಕೇಳಿದೀವಿ. ಈಗ ಕಾಶಿನಲ್ಲಿ ಹಳೆ ಕನ್ನಡ ಇತ್ತು, ಅದು ಸ್ವಲ್ಪ ಕೊಲ್ಯಾಪ್ಸ್ ಆಗಿದೆ. ಕಾರಣ ಏನಂದ್ರೆ ಪಕ್ಕದಲ್ಲಿ ಹರಿಶ್ಚಂದ್ರ ಘಾಟ್ ಅವರು ಕೆಲಸ ಮಾಡಕ್ ಹೋಗಿ ಅಚಾತುರ್ಯದಿಂದ ನಮ್ಮ ಕಾಂಪೌಂಡ್ ಎಲ್ಲ ಬಿದ್ದೋಗಿದೆ. ಈಗ ಅಲ್ಲಿ 100 ವರ್ಷ ಆಗಿದೆ. ಕಾಶಿಗೆ ಜನ ಜಾಸ್ತಿ ಹೋಗ್ತಾರೆ, ಅದಕ್ಕೆ ಹೊಸ ಕನ್ನಡ ಆಗ್ಬೇಕು, ಇನ್ನು ಹೆಚ್ಚು ರೂಮ್ಸ್ ಆಗ್ಬೇಕು, ಮತ್ತೆ ತಸ್ತೀಕರಣ, ಮತ್ತೆ ನಮ್ಮ ಇನ್ನೂ ಒಂದಷ್ಟು ಪ್ರೋಗ್ರಾಮ್ಸ್ ಮುಜರಾಯಿ ಇಲಾಖೆಯಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದೀವಿ. ಮತ್ತೆ KSRTC ನಲ್ಲಿ ಹೊಸ ಬಸ್ಸುಗಳು ತಗೋಬೇಕು. ಹಿಂದೆ ಅವರು ಇದ್ದಾಗ ಒಂದು 4 ವರ್ಷ ಒಂದು ಬಸ್ಸು ತಗೊಂಡಿರ್ಲಿಲ್ಲ. ಈಗ ಒಂದು 4,500 ಬಸ್ಸಸ್ ಬಂದಾಯಿತು, ಇನ್ನೂ ಒಂದಷ್ಟು ಬರೋದಿದೆ. ಇನ್ನೂ 3,500 ಬಸ್ ತಗೋಬೇಕು ನಾವು. ಮತ್ತೆ ನಮ್ಮ ನೌಕರರ ಸಮಸ್ಯೆಗಳು ಇದೆಯಲ್ಲ, ಅದೆಲ್ಲ ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಮೆಟ್ರೋ ದರ ಏರಿಕೆ ಆಗಿದೆ, 1 ಡಬಲ್ ಆಗಿದೆ ಅನ್ನುವಂತಹದ್ದು ಜನ ಸಾಮಾನ್ಯ ಜನರಿಗೆ ಮೆಟ್ರೋ ಅಂತ ಹೇಳಿ ಜನರಿಗೆ ರೇಟ್ ಜಾಸ್ತಿ ಆಗಿದೆ. ಆಮೇಲೆ ಇನ್ನೊಂದು, ರಾಜ್ಯ ಸರ್ಕಾರಗಳು ಯೋಚನೆ ಮಾಡಬೇಕು, ಭಾರತ ಸರ್ಕಾರನೂ ಯೋಚನೆ ಮಾಡಬೇಕು. ಮೆಟ್ರೋ ಅಂದ್ರೆ ಹೆಚ್ಚು ದುಡ್ಡು ಕೊಡ್ತಾರೆ, 1,000 ಕೋಟಿ ಖರ್ಚು ಮಾಡ್ತಾರೆ. ನಮ್ಮ ಬಸ್ ಮೆಟ್ರೋದಲ್ಲಿ ಎಷ್ಟು ಜನ ಓಡಾಡ್ತಾರೆ ಬೆಂಗಳೂರಲ್ಲಿ? ಮ್ಯಾಕ್ಸಿಮಮ್ ಅಂದ್ರೆ 8-9 ಲಕ್ಷ ಜನ. ಮೆಟ್ರೋ ಇನ್ನೂ ದೊಡ್ಡದಾಗಿ ಜಾಲ ಇನ್ನೂ ಎಲ್ಲಾ ಕಡೆ ಹೋಗ್ಬೇಕು, ಆ ಪ್ರಶ್ನೆ ಬೇರೆ. 8-9 ಲಕ್ಷ ಜನ, ನಮ್ಮಲ್ಲಿ 40 ಲಕ್ಷ ಜನ ಓಡಾಡ್ತಾರೆ. ನಮಗೆ ಹೆಚ್ಚು ಪ್ರಿಯಾರಿಟಿ ಕೊಟ್ರೆ ರೋಡ್ ಟ್ರಾನ್ಸ್ಪೋರ್ಟ್ ಅಂದ್ರೆ BMTCಗೆ ಜನಕ್ಕೆ ಇನ್ನೂ ಅನುಕೂಲ ಆಗುತ್ತೆ. ಮೆಟ್ರೋ ಕೊಟ್ಟಷ್ಟು ಆದ್ಯತೆ ನಮಗೆ ಕೊಡೋದಿಲ್ಲ. BMTCಗೆ ಮೆಟ್ರೋ ಕೊಟ್ಟಷ್ಟು ಆದ್ಯತೆ ನಮಗೆ ಕೊಡೋದಿಲ್ಲ. ಮೆಟ್ರೋಗೂ ಕೊಡ್ಲಿ, ಬೇಡ ಅಂತ ಹೇಳೋದಿಲ್ಲ. ಮೆಟ್ರೋ ಇನ್ನೂ ಏನು, ಈಗ ಎಷ್ಟು ಕಿಲೋಮೀಟರ್ ಇದೆಯೋ ಅದರ 4ರಷ್ಟು ಆಗ್ಬೇಕು. ಯಾಕಂದ್ರೆ ಬೆಂಗಳೂರು ಬೆಳೀತಾ ಇದೆ. ಅದರಿಂದ ಮೆಟ್ರೋ ಕೊಟ್ಟಷ್ಟು ಆದ್ಯತೆ ನಮಗೂ ಕೂಡ ಕೊಡಿ ಅಂತ ನಾನು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕೇಳ್ತೀನಿ. ಏನ್ ಕಾರಣ ಅಂತ? ಈಗ BMTC ಅಥವಾ BWSP ಅಥವಾ BDA, KEB ಎಲ್ಲಾ ಸಂಸ್ಥೆಗಳು, ಈ ಸಂಸ್ಥೆಗಳು ಉಳಿಬೇಕಾಗಿದ್ರೆ ಇದರ ಲಾಭ ಮಾಡೋದು ಬೇಡ. ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಅಲ್ಲಾದ್ರೂ ನಾವು ಇರ್ಬೇಕಾಗತ್ತೆ. ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಾದ್ರೂ ಬರ್ಬೇಕಾಗತ್ತೆ. ಇಲ್ಲ ಕಡಿಮೆ ದರದಲ್ಲಿ ಜನಕ್ಕೆ ಅನುಕೂಲ ಆಗ್ಲಿ ಅಂತ ಓಡಿಸ್ಬೇಕಾಗಿದ್ರೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡಬೇಕಾಗುತ್ತೆ. ಸಬ್ಸಿಡಿ ಕೊಟ್ರೆ ಆವಾಗ ಕಡಿಮೆ ದರದಲ್ಲಿ ಜನ ಹೋಗಿ ಬರಕ್ಕೆ ಅನುಕೂಲ ಆಗುತ್ತೆ. ಈಗ ಪ್ರಯಾಣ ದರ ಜಾಸ್ತಿ ಮಾಡಿದೆ ಸರ್, ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಲ್ಲ, ಹೆಚ್ಚಿನ ರೀತಿಯಲ್ಲಿ ಇಳಿಮುಖ ಸ್ವಲ್ಪ ಆಗ್ಬೋದು. ಅವಾಗ ಏನ್ ಮಾಡ್ತಾರೆ, ನಮ್ಮ ಬಸ್ಸುಗಳು ಬರ್ತಾರೆ, ಇಲ್ಲಾಂದ್ರೆ ಅವರೇ ಸ್ವಂತ ವಾಹನಗಳಲ್ಲಿ ಹೋಗ್ತಾರೆ. ಪಕ್ಷದ ವೇದಿಕೆಯಲ್ಲಿ ಸಮುದಾಯವಾರು ಸಮಾವೇಶ ಮಾಡೋದಕ್ಕೆ ಮತ್ತೆ ಮುಂದಾಗಿರುವಂತಹದ್ದು ರಾಜನಗರ ಖುದ್ದು ಹೇಳಿದ್ದಾರೆ, SC/ST ಸಮಾವೇಶ ಆಗಬೇಕು, ಧ್ವನಿ ಇಲ್ಲದವರಿಗೆ ಧ್ವನಿ ಆಗಬೇಕು. ಖರ್ಗೆ ಅವರು ನೀವೇನೇ ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು 4 ಗೋಡೆ ಮಧ್ಯದಲ್ಲಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದ್ರಿಂದ ನಾನು ಮಾಧ್ಯಮದವ್ರ ಮುಂದೆ ಅದೆಲ್ಲ ಏನು ಹೇಳಕ್ ಹೋಗಲ್ಲ. ನಾವು ಸೀಕ್ರೆಟ್ ಆಗಿ ಮಾತಾಡ್ಕೊಳ್ತೀವಿ.